ಮಲಗಿರುವಾಗ ಕಾಣುವ ಕನಸುಗಳು ಯಾವಾಗಲೂ ಒಂದು ಬಗೆಯ ವಿಷಯವನ್ನು ಉಂಟುಮಾಡುತ್ತದೆ. ಕನಸಿನಲ್ಲಿ ನೈಜವಾದುದು ಎನ್ನುವ ಹಿನ್ನೆಲೆಯಲ್ಲಿಯೇ ಖುಷಿ ಹಾಗೂ ದುಃಖವನ್ನು ಅನುಭವಿಸುವ ಸಾಧ್ಯತೆಗಳು ಇರುತ್ತವೆ. ನಾವು ಹಲವು ರೀತಿಯ ಕನಸುಗಳನ್ನು ಕಾಣುತ್ತಿರುತ್ತೇವೆ. ಅದರಲ್ಲೂ ಕೆಲವೊಂದು ಬಾರಿ ನಾವು ಭಿನ್ನ ರೀತಿಯಲ್ಲಿ ಲೈಂಗಿಕ ಕ್ರಿಯೆ ಹೊಂದಿದಂತೆ ಕಾಣುವ ಕನಸುಗಳು ಬೀಳುತ್ತದೆ. ಏಕೆ ಈ ರೀತಿಯ ಕನಸು ಕಂಡಿತು, ಇದರರ್ಥ ಎನ್ನುವ ಪ್ರಶ್ನೆಯೂ ಕೂಡ ಎಲ್ಲರಿಗೂ ಕಾಡುತ್ತದೆ. ಇದರ ಹಿಂದಿನ ಕಾರಣವೇನು ಅಂತ ನೋಡೋಣ. ಮೊದಲನೆಯದಾಗಿ, ಹಾಸಿಗೆಯಲ್ಲಿ ಕಂಡ ಸಂಭೋಗದ ಕನಸು. ಹಾಸಿಗೆಯಲ್ಲಿ ಏಕಾಂತವಾಗಿರುವಾಗ ನಮ್ಮ ಆಲೋಚನೆಗಳು ಮುಕ್ತವಾಗಿರುತ್ತವೆ. ಮಲಗಿರುವಾಗ ಕಾಣುವ ಕನಸುಗಳು ಮೇಲ್ನೋಟಕ್ಕೆ ಅಷ್ಟು ವಿಶೇಷತೆ ಹೊಂದಿದ್ದರೂ ಅದರ ಅರ್ಥ ಆಳವಾದ ಸಂಗತಿಯನ್ನು ತೆರೆದಿಡುತ್ತದೆ. ಇದೆಲ್ಲವನ್ನು ಅನೇಕರು ನಂಬಿದ್ದಾರೆ. ಸಂಭೋಗದ ಕನಸುಗಳು ವ್ಯಕ್ತಿಯ ಆಂತರಿಕ ಹಾಗೂ ಬಾಹ್ಯ ಬಯಕೆಯ ಬಗ್ಗೆ ವಿಶೇಷ ಸಂಗತಿಯನ್ನು ತೆರೆದಿಡುತ್ತದೆ. ಕಾಣುವ ವಿಭಿನ್ನವಾದ ಒಂದೊಂದು ವಿಶೇಷ ಕನಸುಗಳು ನಮಗೆ ವಿಶೇಷವಾದ ಸಂದೇಶವನ್ನು ತಿಳಿಸುವುದು. ಎರಡನೆಯದಾಗಿ, ನಮ್ಮ ಮೇಲೆ ಇತರರ ಪ್ರಾಬಲ್ಯ. ಕನಸಿನಲ್ಲಿ ನಮ್ಮ ಮೇಲೆ ಯಾರು ತಮ್ಮ ಪ್ರಾಬಲ್ಯವನ್ನು ತೋರುವುದರ ಮೂಲಕ ಸಂಭೋಗ ನಡೆಸಿದಂತೆ ಕನಸು ಕಂಡರೆ ನಮ್ಮ ಜೀವನದಲ್ಲಿ ಕೆಲವು ವಿಷಯಗಳಿಗೆ ನಮ್ಮಿಂದ ನಿಯಂತ್ರಣ ಮಾಡಲು ಆಗುವುದಿಲ್ಲ. ಬದಲಿಗೆ ಇನ್ಯಾವುದೋ ವ್ಯಕ್ತಿಯ ಆಶಯದ ಅಗತ್ಯತೆ ಇದೆ, ಅವರ ನಿಯಂತ್ರಣದಲ್ಲಿಯೇ ನಮ್ಮ ಜೀವನ ಸಾಗುವುದು ಎನ್ನುವುದು ತೋರುತ್ತದೆ. ಹಾಗಾಗಿ ಇಂತಹ ಕನಸು ಕಂಡಾಗ ನಮ್ಮಲ್ಲಿ ಧೈರ್ಯ ಹಾಗೂ ಆತ್ಮವಿಶ್ವಾಸ ತುಂಬಿಕೊಳ್ಳುವ ಪ್ರಯತ್ನ ಮಾಡಬೇಕು. ಜೊತೆಗೆ ನೀವು ಮಾಡುವ ಕೆಲಸ ಹಾಗೂ ಸಂಬಂಧಗಳನ್ನು ನೈಜ ಸಮಾಜದಲ್ಲಿ ಹೇಗೆ ನಿರ್ವಹಿಸಬೇಕು ಎನ್ನುವುದನ್ನು ಅರಿತಿರಬೇಕು. ಮೂರನೆಯದು, ಅಪರಿಚಿತ ವ್ಯಕ್ತಿಯೊಂದಿಗೆ ಮಲಗಿರುವ ಕನಸು. ಕನಸಿನಲ್ಲಿ ಕೆಲವೊಮ್ಮೆ ನಾವು ನಿರೀಕ್ಷೆಯೂ ಮಾಡಿರದ ವ್ಯಕ್ತಿಗಳೊಂದಿಗೆ ಲೈಂಗಿಕ ಕ್ರಿಯೆ ನಡೆದಂತೆ ಅಥವಾ ಮಲಗಿರುವಂತಹ ಕನಸು ಕಾಣುವುದು ಮೇಲಾಧಿಕಾರಿಯೊಂದಿಗೆ, ಬಾಲ್ಯದ ಸ್ನೇಹಿತರೊಂದಿಗೆ, ಸಂಬಂಧಿಕರೊಂದಿಗೆ ಹೀಗೆ ವಿಭಿನ್ನ ವ್ಯಕ್ತಿಗಳೊಂದಿಗೆ ಸಂಭೋಗ ನಡೆಸಿದಂತೆ ಕಾಣುವುದು ಇದರರ್ಥ. ನೀವು ನಿಮ್ಮ ಭಾವನೆಗಳನ್ನು ಅತಿಯಾಗಿ ಹಿಡಿಯುತ್ತೀರಿ ಎನ್ನುವುದನ್ನು ವ್ಯಕ್ತಪಡಿಸುತ್ತದೆ. ನೀವು ನಿಮ್ಮ ಆಸೆ, ಆಕಾಂಕ್ಷೆ ಹಾಗೂ ಬಯಕೆಗಳನ್ನು ಅನುಚಿತವಾಗಿ ಹಿಡಿದಿಡುವುದು ಸೂಕ್ತವಲ್ಲ. ಆದಷ್ಟು ಮುಕ್ತ ಮನಸ್ಸಿನ ಸ್ಥಿತಿಯಲ್ಲಿ ದಿನವನ್ನು ಕಳೆದರೆ ಉತ್ತಮ ಅನುಭವ ಮತ್ತು ಫಲಿತಾಂಶ ನಿಮಗೆ ದೊರೆಯುವುದು. ನಾಲ್ಕನೆಯದು, ಸಂಗಾತಿಯೊಂದಿಗೆ ಉತ್ತಮ ಲೈಂಗಿಕ ಕ್ರಿಯೆ ನಡೆಸಲು ಸಾಧ್ಯವಾಗದೇ ಇರುವಂತಹ ಕನಸು. ಸಂಗಾತಿಯೊಂದಿಗೆ ಹಾಸಿಗೆಯಲ್ಲಿ ಸೂಕ್ತ ರೀತಿಯ ಸಂಭೋಗ ನಡೆಸಲು ಸಾಧ್ಯವಾಗದೇ ಇರುವಂತಹ ಕನಸನ್ನು ಮಹಿಳೆಯರು ಸಾಮಾನ್ಯವಾಗಿ ಕಾಣುತ್ತಾರೆ. ಮಹಿಳೆಯರು ಸಾಮಾನ್ಯವಾಗಿ ದುರ್ಬಲತೆ ಹಾಗೂ ಸೂಕ್ಷ್ಮತೆಯನ್ನು ಹೊಂದಿರುತ್ತಾರೆ ಎನ್ನುವ ಭಾವನೆಯನ್ನು, ಅದು ಕನಸಿನಲ್ಲಿಯೂ ದುರ್ಬಲ ಮತ್ತು ಅಸುರಕ್ಷಿತ ಭಾವನೆ ಹೊಂದಿದಾಗ ಅದು ನಮ್ಮ ದೌರ್ಬಲ್ಯ ಹಾಗೂ ಶಕ್ತಿಹೀನತೆಯನ್ನು ಪ್ರತಿಬಿಂಬಿಸುವುದು. ಈ ರೀತಿಯ ಕನಸುಗಳು ವ್ಯಕ್ತಿಯಲ್ಲಿ ಲೈಂಗಿಕ ದೌರ್ಬಲ್ಯ ಇರುವುದನ್ನು ಪ್ರತಿಬಿಂಬಿಸುವುದು. ಐದನೆಯದು, ಆಕ್ರಮಣಕಾರಿ ಲೈಂಗಿಕ ಕ್ರಿಯೆ. ಕನಸಿನಲ್ಲಿ ನಿಂದನೆ ಅಥವಾ ಅನಪೇಕ್ಷಿತ ವ್ಯಕ್ತಿಗಳಿಂದ ಬಲವಂತವಾದ ಲೈಂಗಿಕ ಕ್ರಿಯೆ ಹಾಗೂ ಪ್ರೇರೇಪಣೆಯ ಕನಸು ಕಂಡರೆ ಸಾಮಾನ್ಯವಾಗಿ ಆತಂಕ ಹಾಗೂ ಅಸಮಾಧಾನದ ಭಾವನೆ ಉಂಟಾಗುವುದು. ಜೊತೆಗೆ ವಾಸ್ತವವಾಗಿಯೂ ಈ ರೀತಿಯ ಸ್ಥಿತಿ ಎದುರಾಗುವುದೇ ಎನ್ನುವ ಆತಂಕ ಕಾಡುವುದು. ಈ ರೀತಿಯ ಕನಸು ಕಂಡಿದ್ದರೆ ಅದು ನಮ್ಮಲ್ಲಿರುವ ಆತಂಕ ಅಥವಾ ಈ ಹಿಂದೆ ಅನುಭವಿಸಿರುವ
ಅವಮಾನ ಹಾಗೂ ಬಲವಂತವಾದ ಒತ್ತಡವನ್ನು ಪ್ರತಿನಿಧಿಸುವುದು. ನಿಮ್ಮಲ್ಲಿರುವ ಆಂತರಿಕ ಸಮಸ್ಯೆಯನ್ನು ಸುಧಾರಿಸಿಕೊಳ್ಳಲು ಇತರರ ಬೆಂಬಲ ಪಡೆದು ಚೈತನ್ಯಶೀಲರಾಗಿ. ಆಗ ನಿಮ್ಮ ಕನಸಿನಿಂದ ಕಾಡುವ ಆತಂಕವು ಕಡಿಮೆ ಆಗುವುದು. 6ನೇಯದು, ಸಾರ್ವಜನಿಕ ಪ್ರದೇಶದಲ್ಲಿ ಸಂಭೋಗ ಮಾಡಿದಂತೆ ಕನಸು. ಕೆಲವೊಮ್ಮೆ ಕನಸಿನಲ್ಲಿ ಸಂಗಾತಿಯೊಂದಿಗೆ ಅಥವಾ ನಾವು ಬಯಸುವ ವ್ಯಕ್ತಿಗಳೊಂದಿಗೆ ಸಾರ್ವಜನಿಕ ಪ್ರದೇಶದಲ್ಲಿ ಸಂಭೋಗ ನಡೆಸುತ್ತಿದ್ದಂತೆ ಕನಸು ಕಂಡರೆ ಅದು ನಿಮ್ಮ ಆಂತರಿಕ ಬಯಕೆ ಎಂದಲ್ಲ. ವಾಸ್ತವವಾಗಿ ಈ ರೀತಿಯ ಕನಸು ಇತರರ ಮುಂದೆ ದೌರ್ಬಲ್ಯ ವ್ಯಕ್ತಪಡಿಸುವ ಸಮಸ್ಯೆ ಹಾಗೂ ಸ್ವಯಂ ಪ್ರಜ್ಞೆಗೆ ಸಂಬಂಧಿಸಿದ ಅರ್ಥವನ್ನು ನೀಡುವುದು. ನೀವು ಏನಾದರೂ ಮುಜುಗರಕ್ಕೆ ಒಳಗಾಗುವ ಆತಂಕವನ್ನು ಹೊಂದಿದ್ದರೆ ಅದನ್ನು ಈ ರೀತಿಯ ಕನಸು ವ್ಯಕ್ತಪಡಿಸುವುದು. ನಿಮ್ಮಲ್ಲಿ ಆಂತರಿಕವಾಗಿ ಯಾವುದಾದರೂ ಮುಜುಗರಕ್ಕೆ ಒಳಗಾಗುತ್ತೇನೆ ಎನ್ನುವ ಆತಂಕ ಇದ್ದರೂ ಈ ರೀತಿಯ ಕನಸು ಕಾಣುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.